ಗೌಹಾರ ತ್ರಿವಿಕ್ರಮಾನಂದ ಮಠದಲ್ಲಿ ವೈಭವದ ಶಿವರಾತ್ರಿ ಆಚರಣೆ. ಜೇವರ್ಗಿ ತಾಲೂಕಿನ ಪುಣ್ಯಕ್ಷೇತ್ರ ಗೌಹಾರ ಗ್ರಾಮದ ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳ ಮಠದಲ್ಲಿ ಮಹಾಶಿವರಾತ್ರಿಯನ್ನ ಅತ್ಯಂತ ಭಕ್ತಿಭಾವದಿಂದ ಹಾಗೂ ವೈಭವದಿಂದ ಆಚರಿಸಲಾಯಿತು. ಪರಮಪೂಜ್ಯ ಶ್ರೀ ಸೋಪಾನನಾಥ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಠದ ಪರಂಪರೆಯಂತೆ ಸಂಜೆ 6 ಗಂಟೆಯಿಂದ ಆರಂಭವಾದ ಪೂಜಾ ಕಾರ್ಯಕ್ರಮಗಳು ಮರುದಿನ ಬೆಳಗ್ಗಿನವರೆಗೂ ನಿರಂತರವಾಗಿ ನಡೆಯಿತು. ಪ್ರತಿ 3 ಗಂಟೆಗೆ ಒಮ್ಮೆ ಶಿವನಿಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನೆರವೇರಿಸಲಾಯಿತು. ಭಕ್ತರು ಶಿವನಾಮ ಸ್ಮರಣೆ, ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಿಸಿದರು. ಈ ಸಂದರ್ಭದಲ್ಲಿ ಮಠದ ಆವರಣದಲ್ಲಿ ದೀಪೋತ್ಸವ ಹಾಗೂ ಶಿವನ ತೊಟ್ಟಿಲು ಉತ್ಸವ ಭಕ್ತರ ಮನಸೂರೆಗೊಂಡಿತು. ಕಾರ್ಯಕ್ರಮದ ವೇಳೆ ಮಠದ ಪೀಠಾಧಿಪತಿಗಳು ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಸೋಪಾನನಾಥ ಮಹಾರಾಜರು ಹಾಗೂ ಆಡಳಿತಾಧಿಕಾರಿಗಳು ಶಿವರಾತ್ರಿಯ ಮಹತ್ವ ಹಾಗೂ ಮಠದಲ್ಲಿ ನಡೆಯುವ ವಿಶೇಷ ಆಚರಣೆಗಳ ಬಗ್ಗೆ ವಿವರಿಸಿದರು. ಶಿವಂ ಮಂಗಲಕರವಾದದ್ದು ಶಿವ. ನಿಜವಾದ ಮನುಷ್ಯ ಜನ್ಮದಲ್ಲಿ ಬೆಳಕನ್ನು ಕೊಟ್ಟು ಆ ಬೆಳಕಿನ ಮಾರ್ಗದಿಂದ ತನ್ನ ಸ್ಥಿತಿಯಲ್ಲಿ ತನ್ನನ್ನೇ ತಾನು ಮಾಡಿಕೊಳ್ತಕ್ಕಂಥ ಪರಮಪುರುಷ ಶಿವ. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಿವ. ಇದ್ದೊಬ್ಬನಿಗೆ ಹೆಸರುಗಳು ಅನಂತ. ಇವತ್ತಿನ ದಿವಸ ಜ್ಯೋತಿರ್ಮಯವೇ ಜಗತ್ತು. ಈ ಅವನ ಒಂದು ದಮುರುಗದ ಅಕ್ಷರಗಳಿಂದ 52 ಅಕ್ಷರಗಳು ಹುಟ್ಟಿ ಇವತ್ತಿನ ದಿವಸ ನಾಮಾತ್ಮಕವಾದಂತಹ ಹೆಸರುಗಳು ಪ್ರಾಪ್ತಿಯಾಗಿವೆ. ನಾಮಾತ್ಮಕ, ರೂಪಾತ್ಮಕ ಅಂತ 2 ಭಾಗ. ರೂಪ ಅಂತಕ್ಕಂಥದ್ದು ಪಂಚಭೌತಿಕವಾದದ್ದು. ಪೃಥ್ವಿಯ ತೇಜ ವಾಯು ಆಕಾಶದಿಂದ ಈ ಪ್ರತಿಯೊಂದು ಮಂಡಲ ಬ್ರಹ್ಮಾಂಡ ಇದಕ್ಕೆ ಒಂದು ರೂಪ ಹೊಂದಿದೆ. ಅಗ್ನಿಯ ಗುಣಧರ್ಮ ರೂಪ, ಶಬ್ದಸ್ಪರ್ಶ ರೂಪರಸಗಂಧಗಳು ಈ ಆಕೃತಿಯನ್ನು ಮಾಡಿಕೊಟ್ಟುವೆ. ಇದೆಲ್ಲಕ್ಕೂ ಶಿವ ಅಂತಕ್ಕಂಥವನು ನಿರಾಮಯ, ನಿರಂಜನ, ನಿತ್ಯ ಶುದ್ಧ, ನಿತ್ಯ ಪರಿಪೂರ್ಣನಾದವನು. ಅವನು ಜ್ಯೋತಿಷೇ ಜ್ಯೋತಿ ಜಗಾತೆ ಚಲು, ಜ್ಞಾನಕಿ ಗಂಗಾ ಬಹಾತೆ ಚಲು. ಬ್ರಹ್ಮ ವಿಷ್ಣು ನಮ್ಮನ್ನು ಹುಟ್ಟಿಸಿ ನಮಗೆ ಆಹಾರ ಹಾಕಿರುವುದು ಪ್ರಪಂಚಕ್ಕೆಲ್ಲ. ನಮ್ಮ ಹುಟ್ಟಿಸಿದ್ದು ಬ್ರಹ್ಮ, ನಮ್ಮನ್ನು ರಕ್ಷಣೆ ಮಾಡುವವನು ವಿಷ್ಣು. ಆದರೂ ಶಿವ ನಮ್ಮನ್ನು ಕೈ ಹಿಡಿದು. ಅಪ್ಪರ ಮಹಾಶಿವರಾತ್ರಿ ಅಂಗವಾಗಿ ಶ್ರೀಮಠದಲ್ಲಿ ಯಾವ್ಯಾವ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ಅಂತ? ನಮಃ ಶಿವಾಯ ಚ ನಮಃ ಶಿವಾಯ. ಇಂದು ಮಹಾಶಿವರಾತ್ರಿ, ಆ ಶಿವನ ರಾತ್ರಿ. ವಿಶೇಷವಾಗಿ ಇವತ್ತು ಜಾಗರಣೆ. ಬೆಳಗ್ಗೆಯಿಂದ ಮರುದಿವಸ ಬೆಳಗ್ಗೆವರೆಗೆ, ಸೂರ್ಯೋದಯದಿಂದ ಸೂರ್ಯೋದಯವರೆಗೆ, ಅಂದರೆ ತ್ರಯೋದಶಿ ಮತ್ತು ಚತುರ್ದಶಿ 2 ಸೇರಿರತಕ್ಕಂತಹ ಯಾವ ಒಂದು ದಿನ ಇದೆಯೋ ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ. ಏನು ಹೇಳಿ, ತ್ರಯೋದಶಿ ಮತ್ತು ಚತುರ್ದಶಿ ಸೇರಿರತಕ್ಕಂತಹ ಒಂದು ದಿನವನ್ನು ಶಿವರಾತ್ರಿ ಎಂಬುದಾಗಿ ಕರೀತಾರೆ. ಇವತ್ತು ಬಹಳ ಪುಣ್ಯದ ಒಂದು ಪರ್ವ. ಮಹಾಕಾಲನಾದಂತಹ, ಕಾಲಕ್ಕೂ ಕಾಲನಾದಂತಹ ಮಹಾಕಾಲ ಯಾವನು ಆ ಶಿವನ ನಿಜವಾದಂತಹ ಒಂದು ಆರಾಧನೆ ಮಾಡ್ತಕ್ಕಂತಹ ಒಂದು ದಿನ ಇವತ್ತು. ಮಹಾಮೃತ್ಯುಂಜಯ ಅಂತ ಅವನಿಗೆ ಹೆಸರು. ಮೃತ್ಯುಂಜಯ ಅಂದ್ರೆ ನಾವೆಲ್ಲರೂ ಮರ್ತ್ಯರು ಅಂದರೆ ಸಾಯುವವರು ನಾವು. ಆ ಸಾವನ್ನು ಮೀರಿದವನು ಯಾರೋ ಅವನು ಮೃತ್ಯುಂಜಯ. ಮೃತ್ಯುವನ್ನು ಜಯಿಸಿದವನು. ನಾವು ಮೃತ್ಯುಂಜಯರಾಗಲಿಕ್ಕೆ ಅವನನ್ನು, ಆ ಮೃತ್ಯುಂಜಯನನ್ನು ನಾವು ಆರಾಧನೆ ಮಾಡಬೇಕು. ಯಾವುದೇ ಒಂದು ವ್ಯಕ್ತಿಯನ್ನು, ಯಾವುದೇ ಒಂದು ದೇವತೆಯನ್ನು ವಿಶೇಷವಾಗಿ
ಉಪಾಸನೆ ಮಾಡೋದು ಅದರದ್ದೇ ಆದಂಥ ಒಂದು ಕಾಲ ಅದ, ಅದು ಅವ್ರದ್ದೇ ಆದಂತಹ ಒಂದು ವಿಶೇಷತೆ ಅದ. ಅಂತಹ ಒಂದು ಕಾಲ ಯಾವುದು ಅಂದರೆ ಮೃತ್ಯುಂಜಯನ ಕಾಲ. ಇವತ್ತು ಆ ಮಹಾಕಾಲನ ಕಾಲ, ಆ ಶಿವನ ಕಾಲ. ಅಂತಹ ಮಹಾಶಿವನನ್ನು ಇವತ್ತು 4 ಯಾಮಗಳ ಮುಖಾಂತರ ಅಂದರೆ ಸಾಯಂಕಾಲ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6 ಹೀಗೆ ಒಟ್ಟು 4 ಯಾಮಗಳಲ್ಲಿ ಅವನನ್ನು ವಿಶೇಷವಾಗಿ ಪೂಜಿಸ್ತಾರೆ. ಹೇಗೆ ಪೂಜಿಸಬೇಕು ಅಂದರೆ ರುದ್ರಾಭಿಷೇಕದ ಮುಖಾಂತರ ವಿಶೇಷವಾಗಿ ಅವನನ್ನು ಪೂಜಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತಾವೆ. ಗಂಭಾರ ಶ್ರೀಮಠ ಶಿವನಿಗಾಗಿ ಶಿವನ ಆರಾಧಕರಾಗಿರುವಂತಹ ಗಂಭಾರ ಮಠ, ನಾಥ ಪರಂಪರೆಯ ಮಠ ಗಂಭಾರ ಮಠ. ಶಿವನಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಪರಮ ಪೂಜ್ಯರು ಶಿಷ್ಯೋತ್ತಮರನ್ನ, ಶಿಷ್ಯ ಭಕ್ತರನ್ನ, ಶಿಷ್ಯಕೋಟಿ ಸಂಕುಲವನ್ನು ಉದ್ಧರಿಸಿದವರು ಪರಮ ಪೂಜ್ಯರು. ಗಂಭಾರ ಮಠದಲ್ಲಿ ವಿಶೇಷವಾಗಿ ಹಿಂದೆ ಶಿವಸತ್ರ ಎನ್ನುವಂಥ ಕಾರ್ಯಕ್ರಮ ಆರಂಭಗೊಂಡಿತ್ತು. ಇಹಲೋಕದಲ್ಲೊಮ್ಮೆ ತೆರೆದುಕೊಳ್ಳುವ ಶಿವಲೋಕ ಎನ್ನುವಂಥ ನಾಮಕರಣದಿಂದ ಪರಮ ಪೂಜ್ಯರು ಸಾಕ್ಷಾತ್ ಶಿವಲೋಕವನ್ನೇ ಗಂಭಾರದಲ್ಲಿ ಸೃಷ್ಟಿಸಿದ್ದರು. ನಾವೀಗ ನನ್ನ ಹಿಂದೆ ಕಾಣುತ್ತಿರುವಂಥ ಈ ಒಂದು ಶಿವನ ವಿಗ್ರಹ ಮೂರ್ತಿ ಏನಿದೆಯಲ್ಲ, ಇದು ಕೂಡ ಶಿವಸತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭಕ್ತರಿಂದ ಇದನ್ನು ಕೂಡ ಆ ಸಂದರ್ಭದಲ್ಲಿ ಆರಂಭಿಸಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಶ್ರೀಮಠದಲ್ಲಿ ಅನೇಕ ಶಿವನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಆಗ್ತಾ ಇವೆ. ಕೋಟಿ ಬಿಲ್ವ ಅನ್ನುವಂಥ ಕಾರ್ಯಕ್ರಮ 2011ರಲ್ಲಿ ಪರಮ ಪೂಜ್ಯರು ಜರುಗಿಸಿದರು. ಕೋಟಿ ಬಿಲ್ವ ಅಂದ್ರೆ ಜಗತ್ತು ಕಂಡು ಕೇಳರಿಯದ ಕೋಟಿ ಬಿಲ್ವ ಎನ್ನುವಂಥದ್ದು ಒಂದೇ ಸ್ಥಳದಲ್ಲಿ, ಒಂದೇ ಜಾಗದಲ್ಲಿ ಸಹಸ್ರಾರು ಭಕ್ತರಿಂದ ಅದೇ ಸ್ಥಳದಲ್ಲಿ ಅವತ್ತಿನ ದಿನನೇ 1 ಕೋಟಿ ಬಿಲ್ವಾರ್ಚನೆ ಶಿವನಿಗೆ ಸಮರ್ಪಣೆ ಆಯಿತು. ನಮಗೆಲ್ಲ ಅನಿಸ್ತಿತ್ತು ಕೋಟಿ ಬಿಲ್ವ ಏನು ಅವಶ್ಯಕತೆ ಅದಪ್ಪ ಅಂತ. ಸಹಜವಾಗಿ ಹಲವಾರು ಜನ ಪತ್ರಕರ್ತರು ಕೇಳಿದ್ರು. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಪರಮ ಪೂಜ್ಯರಂ? ತ್ರಿದಳಂ ತ್ರಿಗುಣಾಕಾರಂ ತ್ರಿನೇಕಂತ್ಯ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಕಾರ್ಯಕ್ರಮದಲ್ಲಿ ಶ್ರೀಪಾದ ಭಟ್ ಜೋಶಿ, ಚಂದಪ್ಪ ತಾಯಮ್ಮಗೋಳ, ರಮಕಾಂತ್ ಜೋಶಿ ನರಿಬೋಳ, ಲಕ್ಷ್ಮೀಕಾಂತ್ ಕುಲಕರ್ಣಿ, ಸಂಜೀವ್ ಕುಮಾರ್ ಜೋಶಿ, ಕಲ್ಯಾಣ ಕುಮಾರ್ ಸಂಗಾವಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ರು. ವರದಿ ರವಿಕುಮಾರ್ ತಳವಾರ್.